ಯುಕೆಯ ರಾಯಲ್ ನೇವಿಗೆ ಸೇರಿದ F-35B ಯುದ್ಧ ವಿಮಾನ ಕಳೆದ 13 ದಿವಸದಿಂದ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಅನಾಥವಾಗಿ ಬಿದ್ದಿದೆ. ಎರಡೆರಡು ಇಂಜಿನಿಯರಿಂಗ್ ತಂಡಗಳು ಬಂದರೂ ಸಹ ಇದುವರೆಗೂ ಏನಾಗಿದೆ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಹೊಂದಿರೋ ಅಲ್ಪ ಸ್ವಲ್ಪ ಫೀಚರ್ಸ್ ನ ದೊಡ್ಡದಾಗಿ ಹೇಳಿ ವರ್ಟಿಕಲ್ ಲ್ಯಾಂಡಿಂಗ್, ಟೇಕ್ ಆಫ್, 5th ಜನರೇಷನ್ ಸ್ಟೆಲ್ತ್, ಆಕಾಶಕ್ಕೆ ಹೋದ್ರೆ ಕಣ್ಮೊರೆ ಆಗ್ಬಿಡುತ್ತೆ, ಯಾವುದೇ ರಾಡಾರ್ ಸಿಸ್ಟಮ್ಗೂ ಇದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಅಮೆರಿಕ. ಇಷ್ಟೆಲ್ಲ ಅತ್ಯಾಧುನಿಕ ಅಡ್ವಾನ್ಸ್ಡ್ ಫೀಚರ್ಸ್ ಹೊಂದಿರೋ F-35B ಕೇರಳದ ಏರ್ಪೋರ್ಟ್ ಮೂಲೆಯಲ್ಲಿ ಅನಾಥವಾಗಿ ಬಿದ್ದಿದೆ. ಭಾರತ, ಅಮೆರಿಕ ಮತ್ತು ಯುಕೆಗೆ ಮತ್ತೊಂದು ಸ್ಟ್ರಾಂಗ್ ವಾರ್ನಿಂಗ್ ಸಹ ಕೊಟ್ಟಿದೆ. ತಿರುವನಂತಪುರಂ ಏರ್ಪೋರ್ಟ್ ಏನು ಪುಕ್ಸೇಟ್ ಆಗಿಲ್ಲ, ಪಾರ್ಕಿಂಗ್ ಫೀಸ್ ಕೊಡಿ ಅಂತೇಳಿ ಪಾರ್ಕಿಂಗ್ ಫೀಸ್ ಜಡಿದಿದೆ. ಯಾವಾಗ ಇದು ನಮ್ಮ ಏರ್ ಸ್ಪೇಸ್ ಒಳಗೆ ಗೂಢಾಚಾರ್ಯ ಷಡ್ಯಂತ್ರ ಮಾಡೋದಕ್ಕೆ ನುಸುಳಿದೆ ಅಂತ ಭಾರತಕ್ಕೆ ಅನುಮಾನಗಳು ಬರೋದಕ್ಕೆ ಶುರುವಾಯ್ತು. ಈಗ ಯುದ್ಧ ವಿಮಾನನ ತಡೆ ಹಿಡಿದಿದೆ. ಅವಸರದಲ್ಲಿ ಅಮೆರಿಕ ತನ್ನ C-17 ಗ್ಲೋಬ್ ಮಾಸ್ಟರ್ ಕಾರ್ಗೋ ವಿಮಾನನ ಕಳಿಸಿತ್ತು. ಡಿಸ್ಮ್ಯಾಂಟಲ್ ಮಾಡಿ ರೆಕ್ಕೆ ಪುಕ್ಕ ಬಿಚ್ಚಿ ತುಂಬಿಕೊಂಡು ಬಂದು ಯುಕೆಗೆ ಡಂಪ್ ಮಾಡಿ ಅಂತ. ಈಗ ಭಾರತ ಡಿಸೈಡ್ ಮಾಡಿದೆ, ಮ್ಯಾಟ್ರ್ ಸೆಟ್ಲ್ ಆಗದೆ, ಸಂಪೂರ್ಣ ತನಿಖೆಯಾಗದೆ, F-35B ನ ಸಂಪೂರ್ಣ ಸ್ಕ್ಯಾನ್ ಆಗದೆ ಯಾವುದೇ ಕಾರಣಕ್ಕೂ ವಾಪಸ್ ಯುಕೆಗೆ ಕಳಿಸಲ್ಲ. ಈ ಹಿಂದೆನೆ ಅಮೆರಿಕ 2 ಆಪ್ಷನ್ ಗಳನ್ನ ಕೊಟ್ಟಿತ್ತು. ಆದ್ರೆ ಇದನ್ನ ಯುಕೆಯ ರಾಯಲ್ ನೇವಿ ತಿರಸ್ಕಾರ ಮಾಡಿತ್ತು. ಒಂದೊಂದೇ ಇದರ ಒಳಸುಳಿಗಳನ್ನ ಬಿಚ್ಚಿಡೋದಕ್ಕೆ ಶುರು ಮಾಡಿದೆ ಭಾರತ. ಯಾವ ರೀತಿ ಅಮೆರಿಕ ಮತ್ತು ಯುಕೆ ಸೇರಿ ಷಡ್ಯಂತ್ರ ಮಾಡಿದ್ವು. ಇದು ನಿಜಕ್ಕೂ ಭಾರತದೊಳಗೆ ನುಸುಳಿದ್ಯಾಕೆ? ಗೂಢಾಚಾರಿಕೆ ಮಾಡೋದಾ ಇದರ ಉದ್ದೇಶ? ಸಂಪೂರ್ಣ ತನಿಖೆ ಆಗ್ಬೇಕು. ಇದು ಒಳ್ಳೆ ಚೆನ್ನಾಗಾಯ್ತಲ್ಲ, ಅವರ ಫೈಟರ್ ಜೆಟ್ ನ ಅವರ ದೇಶಕ್ಕೆ ಕಳಿಸೋದಕ್ಕೆ ಏನ್ ತೊಂದ್ರೆ ಅಂತ ನೀವು ಕೇಳ್ಬೋದು. ಈ ಸಂಚಿಕೆನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಮೆರಿಕ ಮತ್ತು ಯುಕೆ ಯಾವ ರೀತಿ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದ್ವು ಅಂತ. ಭಾರತ ಮೊದಲೇ ಆಪ್ಷನ್ ಕೊಟ್ಟಿತ್ತು, ರಿಫ್ಯೂಲಿಂಗ್ ತಾನೇ ಸಮಸ್ಯೆ ಇರೋದು, ನಾವು ಮಾಡ್ಕೊಡ್ತೀವಿ, ಅದಾದ ತಕ್ಷಣ ಹೊರಡಬೇಕು ಅಂತ. ರಿಫ್ಯೂಲಿಂಗ್ ಆದ 6 ರಿಂದ 7 ದಿನ ಕಳೆದ್ರೂ ಫೈಟರ್ ಜೆಟ್ ಆಚೀಚೆ ಕದಲಲಿಲ್ಲ. ಏನ್ ಕರ್ಮ ನೋಡಿ, ಅಷ್ಟು ದೊಡ್ಡ ವಿಮಾನಕ್ಕೆ ಏರ್ಪೋರ್ಟ್ ನಲ್ಲಿ ದೊಡ್ಡ ಸ್ಪೇಸ್ ಬೇಕಾಗತ್ತೆ, ಅದಕ್ಕೆ ರಕ್ಷಣೆ ಬೇರೆ ಕೊಡ್ಬೇಕಾಗುತ್ತೆ BSF ಇಂದ. ಮೇಲೆ ಏರ್ಪೋರ್ಟ್ ನ ದೊಡ್ಡ ಜಾಗವನ್ನು ಆವರಿಸಿ ನಿಂತಿದೆ. ಹಾಗಾಗಿ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಪಾರ್ಕಿಂಗ್ ಫೀಸ್ ಸಹ ಜಡಿದಿದೆ. ಈಗ ಎರಡೆರಡು ಇಂಜಿನಿಯರ್ ಗಳ ತಂಡ ಯುಕೆ ಇಂದ ಬಂದು ಇಶ್ಯೂ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಆದ್ರೂ ಆಗಿಲ್ಲ. ಭಾರತ ಈ ಹಿಂದೆನೆ ಆಫರ್ ಕೊಟ್ಟಿತ್ತು, ನಮ್ಮ ಇಂಜಿನಿಯರ್ ತಂಡದ ಸಹಾಯ ಪಡೆಯಿರಿ, DRDO ವಿಜ್ಞಾನಿಗಳ ಸಹಾಯ ಬೇಕಾದ್ರೂ ಪಡೆಯಿರಿ, ಆದಷ್ಟು ಬೇಗ ಇದನ್ನ ರಿಪೇರಿ ಮಾಡಿಕೊಂಡು ಜಾಗ ಖಾಲಿ ಮಾಡಿ ಅಂದಿತ್ತು. ಎಲ್ಲಿ ಭಾರತ ಇದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿಬಿಡುತ್ತೋ, ಟೆಕ್ನಾಲಜಿ ಕದ್ದು ಬಿಡುತ್ತೋ ಅನ್ನುವ ಭಯದಿಂದ ಯುಕೆ ಮತ್ತು US ಅದಕ್ಕೆ ತಿರಸ್ಕಾರ ಮಾಡಿತ್ತು. ಸರಿ, ಅಟ್ಲೀಸ್ಟ್ ಇದು ರಿಪೇರಿ ಆಗುವವರೆಗಾದ್ರೂ ಏರ್ಪೋರ್ಟ್ ನ ಒಳಗಡೆ ಹ್ಯಾಂಗರ್ ಹಾಕಿ ಅಂತ ಕೇಳಿದ್ರು ಸೋತಾರಾಮ್ ಒಪ್ಪಿರ್ಲಿಲ್ಲ ಯುಕೆಯ ರಾಯಲ್ ನೇವಿ. ಯಾಕಂದ್ರೆ ಓಪನ್ ಏರ್ ಅಲ್ಲಿ, ಓಪನ್ ಗ್ರೌಂಡ್ ಅಲ್ಲಿ ಮಳೆ, ಗಾಳಿ, ಪ್ರಾಕೃತಿಕ ವೈಪರೀತ್ಯಗಳಿಗೆ ಫೈಟರ್ ಜೆಟ್ ನ ತೆರೆದಿಡೋದ್ರಿಂದ ಮತ್ತಷ್ಟು ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ನಿಮಗೆ ಅನುಕೂಲ ಮಾಡ್ಕೊಡ್ತೀವಿ, ಏರ್ಪೋರ್ಟ್ ಒಳಗೆ ಹ್ಯಾಂಗರ್ ಒಳಗೆ ಹಾಕಿ ಅಂತ ಹೇಳಿತ್ತು ಭಾರತ. ಪೈಲಟ್ ಅಂತೂ ಆ ಫೈಟರ್ ಜೆಟ್ ನ ಬಿಟ್ಟು 1 ನಿಮಿಷನೂ ಆಚೀಚೆ ಕದಲಲಿಲ್ಲ. ನಮ್ಮ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳಿಗೆ ಅದನ್ನು ಮುಟ್ಟೋದಕ್ಕೂ ಬಿಡ್ಲಿಲ್ಲ. ಕಡಾಖಂಡಿತವಾಗಿ ಭಾರತದ ಸಹಾಯಸ್ಥಾನ ತಿರಸ್ಕರಿಸಿತ್ತು ಯುಕೆ. ಹೀಗೆಲ್ಲ ಯಾಕೆ ಆಡ್ತಾ ಇದೆ ಅಂತ ಅನುಮಾನ ಬಂತು. ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಶುರು ಮಾಡ್ತು. ಇದರ ಸ್ಟೆಲ್ತ್ ಕೋಡ್ ನ ಡಿಕೋಡ್ ಮಾಡ್ತು. ಆಗ ಗೊತ್ತಾಯ್ತು ಇದರ ಸರ್ಫೇಸ್ ಮೇಲೆ ಥರ್ಮಲ್ ಇಮೇಜಿಂಗ್ ಡಿವೈಸ್ ಗಳಿರೋದು. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇನ್ವಿಸಿಬಲ್ ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾಗಳಿತ್ತಂತೆ. ಆಗ ಅನುಮಾನಗಳು ಮತ್ತಷ್ಟು ಗಟ್ಟಿಯಾಯಿತು. ಇದು ನಿಜಕ್ಕೂ ಭಾರತದ ಗಡಿಯೊಳಗೆ ಫ್ಯೂಯಲ್ ಖಾಲಿಯಾಗಿ ಬಂದಿರೋದಾ ಅಥವಾ ದುರುದ್ದೇಶದಿಂದ ಬಂದಿರೋದಾ? ಯಾಕಂದ್ರೆ ಅನುಮಾನ ಪಡೋದಕ್ಕೆ ಸಬೂತು ಸಹ ಸಿಕ್ಕಿತ್ತು. ಯಾವಾಗ ಭಾರತ ನಮ್ಮ ಮೇಲೆ ಅನುಮಾನ ಪಡ್ತಾ ಇದೆ ಅನ್ನುವ ಸಣ್ಣ ಸುಳಿವು ಬ್ರಿಟಿಷ್ ನೇವಿ ಮತ್ತು ಅಮೆರಿಕಕ್ಕೆ ಸಿಕ್ತೋ, ತಕ್ಷಣಕ್ಕೆ ಕಾರ್ಗೋ ವಿಮಾನ ಕಳಿಸ್ತು ಭಾರತಕ್ಕೆ. F-35B ನ ಡಿಸ್ಮ್ಯಾಂಟಲ್ ಮಾಡಿ ಯುಕೆಗೆ ಹಾಕಿಕೊಂಡು ಬನ್ನಿ ಅಂತ. ರೆಡ್ ಹ್ಯಾಂಡ್ ಆಗಿ ಏನಾದ್ರೂ ಅಮೆರಿಕ ಮತ್ತು ಯುಕೆ ಭಾರತದ ಕೈಗೆ ಸಿಕ್ಕಿ ಹಾಕಿಕೊಳ್ತಾ. ಈಗ ಭಾರತ ಹೇಳ್ತಾ ಇರೋದು, ತನಿಖೆ ಕಂಪ್ಲೀಟ್ ಆಗದೆ F-35B ಆಚೀಚೆ ಕದಲಂಗಿಲ್ಲ ಅಂತ. ಪೈಲಟ್ ಭಾರತದ ಸ್ವಾರ್ಡ್ ಫಿಶ್ ರಾಡಾರ್ ಕಣ್ಣಿಗೆ ಬಿದ್ದ ನಂತರ ಅಲ್ಲದ ಕತೆಗಳನ್ನು ಕಟ್ಟಿದ್ದ. ಫ್ಯೂಯಲ್ ಖತಮ್ ಆಗಿದೆ, ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ, ನಾವಿಗೇಷನ್ ವರ್ಕ್ ಆಗ್ತಾ ಇಲ್ಲ ಅಂತ ಹೊಸ ಕತೆಗಳನ್ನ ಕಟ್ಟಿದ್ದ. ಎಲ್ಲಿಯವರೆಗೂ ಇದರ ಸಂಪೂರ್ಣ ಎಕ್ಸಾಮಿನೇಷನ್ ಆಗೋದಿಲ್ಲವೋ ಅಲ್ಲಿಯವರೆಗೂ ಇದನ್ನ ಏರ್ಪೋರ್ಟ್ ನಿಂದ ಕದಲೋದಕ್ಕೂ ಬಿಡೋದಿಲ್ಲ. ಸ್ನೇಹಿತರೆ, ಭಾರತ ಸೇನೆಗೆ ಸಾಲಿಡ್ ಆದ ಪ್ರೂಫ್ ಇದರ ವಿರುದ್ಧ ಸಿಕ್ಕಿರೋದ್ರಿಂದನೇ ಇಷ್ಟು ಕಠಿಣ ನಿರ್ಧಾರ ತೆಗೆದುಕೊಂಡಿರೋದು. ಸ್ನೇಹಿತರೆ, F-35B ನ ಈ ದುರ್ಗತಿಗೆ ಭಾರತದ ರಾಡಾರ್ ಸಿಸ್ಟಮೇ ಕಾರಣ ಅಂತಾನೂ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಮ್ಮ ತಂತ್ರಜ್ಞಾನ ಕೇವಲ ಫೈಟರ್ ಜೆಟ್ ನ ಫೈಂಡ್ ಔಟ್ ಮಾಡಿ, ಟ್ರೇಸ್ ಮಾಡಿ, ಲೊಕೇಶನ್ ಮಾತ್ರ ಪತ್ತೆ ಹಚ್ಚಲ್ಲ, ಅದನ್ನ ಜಾಮ್ ಸಹ ಮಾಡುತ್ತೆ.
ಅದರ ನಾವಿಗೇಷನ್ ಸಿಸ್ಟಮ್ನೇ ಜಾಮ್ ಮಾಡುತ್ತೆ, ಮತ್ತೆ ಟೇಕ್ ಆಫ್ ಆಗುವ ಸಾಧ್ಯತೆನೇ ಇರೋದಿಲ್ಲ. ಈಗ ಅದರ ರಿಪೇರಿ ಕೇವಲ UK ಇಂಜಿನಿಯರ್ ಗಳಿಂದ ಆಗಲ್ಲ, ಅದರ ಮೂಲ ಕಂಪನಿ ಲಾಕ್ಹೀಡ್ ಮಾರ್ಟಿನ್ನೇ ಬರಬೇಕು. 800 ರಿಂದ 1000 ಕೋಟಿ ಒಂದು ಫೈಟರ್ ಜೆಟ್ ನ ಬೆಲೆ. ಎಷ್ಟು ದೊಡ್ಡ ಮಟ್ಟದ ನುಕ್ಸಾನ ಅಮೆರಿಕಕ್ಕೆ ಮತ್ತು UKಗೆ. ಈಗೇನ್ ಅಮೆರಿಕ ಮತ್ತು ಟ್ರಂಪ್ ಭಾರತಕ್ಕೆ ಆಫರ್ ಮಾಡ್ತಾ ಇದ್ರು F-35 ನ ಕನ್ಸಿಡರ್ ಮಾಡಿ Su-57 ವಿರುದ್ಧ ಅಂತ. ಫ್ರೀ ಕೊಡ್ತೀವಿ ಅಂದ್ರು ನೀವ್ ಎಷ್ಟೇ ಡಿಸ್ಕೌಂಟ್ ಕೊಟ್ರು ಎಡಗೈನಲ್ಲೂ ಮುಟ್ಟೋದಿಕ್ಕೆ ಹೋಗೋದಿಲ್ಲ ಭಾರತ. ಯಾಕಂದ್ರೆ ನಮ್ಮದೇ ರಾಡಾರ್ ಸಿಸ್ಟಮ್ ಅದನ್ನ ಪತ್ತೆ ಹಚ್ಚಿದ ಮೇಲೆ ಇನ್ನೆಲ್ಲಿ ಉಳಿತು ಅದರ ಸ್ಟೆಲ್ತ್ ತಂತ್ರಜ್ಞಾನ. ಅಷ್ಟೇ ಅಲ್ಲ, ಇದು ಅತ್ಯಂತ ಕಾಸ್ಟ್ಲಿ ಫೈಟರ್ ಜೆಟ್. ಇದನ್ನ ಪಾಲನೆ ಪೋಷಣೆ ಮಾಡೋದು ಸುಲಭದ ವಿಚಾರ ಅಲ್ಲ. ವೈಟ್ ಎಲಿಫೆಂಟ್ ನ ಸಾಕಿದಂತೆ. ಭಾರತಕ್ಕೆ ಮೊದಲಿನಿಂದಲೂ ಅನುಮಾನ ಇದ್ದೇ ಇತ್ತು. ಯಾವಾಗ F-35 ಭಾರತದ ಏರ್ ಸ್ಪೇಸ್ ನ ಎಂಟ್ರಿ ಆಯ್ತು, ಏನೋ ದುರುದ್ದೇಶವನ್ನು ಹೊತ್ತು ತರ್ತಾ ಇದೆ ಇದು ಅಂತ. ಇವರು ಯಾವಾಗ ಫ್ಯೂಯಲ್ ಖಾಲಿಯಾಗಿದೆ, ವಾಪಸ್ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸಿಲ್ಲಿ ರೀಸನ್ ಕೊಟ್ರು, ಆಗ್ಲೇ ಭಾರತಕ್ಕೆ ಅನುಮಾನಗಳು ಶುರುವಾಗಿತ್ತು. ನೀವೇ ಯೋಚನೆ ಮಾಡಿ, ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವ F-35 5th ಜನರೇಷನ್ ಫೈಟರ್ ಜೆಟ್ ತನ್ನಲ್ಲಿ ಎಷ್ಟು ಫ್ಯೂಯಲ್ ಇದೆ, ಎಷ್ಟು ದೂರ ಬಂದಿದ್ದೀನಿ, ವಾಪಸ್ ಹೋಗುವಷ್ಟು ಇದೆಯೋ ಇಲ್ವೋ ಅನ್ನುವ ಯಾವುದೇ ಇಂಡಿಕೇಶನ್ ತೋರಿಸೋದಿಲ್ಲ ಅದರ ಸಿಸ್ಟಮ್ ನಲ್ಲಿ. ಯಾರ ಕಿವಿ ಮೇಲೆ ಹೂವಿಡೋದಕ್ಕೆ ಬಂದಿತ್ತು ಅಮೆರಿಕ? ಒಂದು ಸಾಮಾನ್ಯ 2 ವೀಲರ್ ಅಲ್ಲೂ ಸಹ ಮೀಟರ್ ಕನ್ಸೋಲ್ ನಲ್ಲಿ ತೋರಿಸ್ತಾ ಇರುತ್ತೆ ಇಷ್ಟು ಫ್ಯೂಯಲ್ ಇದೆ, ಇನ್ನು ಇಷ್ಟು ಕಿಲೋಮೀಟರ್ ಹೋಗಬಹುದು. ಪ್ರಪಂಚ ಇಷ್ಟೊಂದು ಮುಂದಿರುವಾಗ 5th ಜನರೇಷನ್ ಫೈಟರ್ ಜೆಟ್ ನಲ್ಲಿ ಈ ಆಲ್ಗರಿದಮ್ ವ್ಯವಸ್ಥೆ ಇಲ್ವಾ? ಅದಕ್ಕೆ ಹೇಳಿದ್ದು UK ಮತ್ತು US ಸೇರಿ ಭಾರತದ ಕಿವಿಗೆ ಹೂವಿಡೋ ಪ್ರಯತ್ನ ಮಾಡ್ತಾ ಇದೆ ಅಂತ. ಈಗ ಅನ್ನಿಸ್ತಾ ಇದೆ F-35B ಯುದ್ಧ ವಿಮಾನನ ಭಾರತದೊಳಗೆ ನುಗ್ಗಿಸಿದ್ದು ಒಂದು ಮಿಷನ್ ನ ಭಾಗನ. ಭಾರತಕ್ಕೆ ಅನುಮಾನಗಳು ಯಾವಾಗ ಮೂಡತೊಡಗುತ್ತೋ ತಕ್ಷಣ ಏರ್ಪೋರ್ಟ್ ನಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಯಾವಾಗ ಭಾರತ ತಪಾಸಣೆ ಮಾಡುತ್ತೋ ಅದರ ಮೇಲೆ ಇನ್ವಿಸಿಬಲ್ ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾಗಳಿರೋದು ಪತ್ತೆ ಆಯ್ತು. ಅನೇಕ ರೀತಿಯ ಸೀಕ್ರೆಟ್ ಡಿವೈಸ್ ಗಳು ಈ ಏರೋಪ್ಲೇನ್ ನಲ್ಲಿ ಇದಾವೆ. ರಾಡಾರ್ ಸೆನ್ಸಾರು, ರಾಡಾರ್ ಜಾಮರ್ ಟೆಕ್ನಾಲಜಿ. ಅಷ್ಟೇ ಅಲ್ಲ, ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು, ನಿಂತಲ್ಲೇ 360 ಡಿಗ್ರಿನಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸುವ, ಹೈ ರೆಸಲ್ಯೂಷನ್ ವಿಡಿಯೋಗಳನ್ನು ತೆಗೆಯುವ ಕೆಪಾಸಿಟಿ. ಇದರಲ್ಲಿ ಸೋನಾರ್, ರಾಡಾರ್ ಟೆಕ್ನಾಲಜಿ ಸಹ ಇತ್ತು. ಈ ಎಲ್ಲ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯಾವ ವಿಮಾನದಲ್ಲಿ ಇರುತ್ತೆ? ಯಾವ್ದಾದ್ರು ಒಂದು ಏರಿಯಾನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಬೇಕು, ಅದರ ಸುತ್ತಮುತ್ತ ಏನಿದೆ ಎಲ್ಲವನ್ನು ಪತ್ತೆ ಹಚ್ಚಬೇಕು ಅನ್ನುವ ಇಂಟೆನ್ಷನ್ ಹೊಂದಿದ್ರೆ ಮಾತ್ರ ಇಷ್ಟೆಲ್ಲಾ ಸೌಲಭ್ಯ ಇಟ್ಟುಕೊಂಡು ಬರೋದು. F-35B ಉದ್ದೇಶ ಏನು? ಇದು ಒಂದು ಆಪರೇಷನಲ್ ಫೈಟರ್ ಜೆಟ್. ಯುದ್ಧ ಭೂಮಿಗೆ ಹೋಗೋದು, ಮಿಸೈಲ್ ಗಳನ್ನು ಹಾಕೋದು, ಬಾಂಬ್ ಹಾಕೋದು, ವಾಪಸ್ ಬರೋದು. ಇಷ್ಟು ಬಿಟ್ರೆ ಮತ್ತೇನು? ಪೂರ್ತಿ ಏರಿಯಾನೇ ಸ್ಕ್ಯಾನ್ ಮಾಡಿ ಇಮೇಜ್ ಗಳನ್ನು ತೆಗೆದು ವಿಡಿಯೋಗಳನ್ನು ತೆಗೆಯುವ ತಂತ್ರಜ್ಞಾನ ಯಾಕೆ ಬೇಕು? ಭಾರತ ಸಹ ಈಗ ಆಟ ಹಿಡಿದು ಕೂತಿದೆ. ಇದರ ಸಂಪೂರ್ಣ ತಪಾಸಣೆಯಾಗದ ಹೊರತು ಇಲ್ಲಿಂದ ಕದಲುವಂತಿಲ್ಲ ಅಂತ. C-17 ಗ್ಲೋಬ್ ಮಾಸ್ಟರ್ ಕಾರ್ಗೋ ವಿಮಾನ ಭಾರತ ಗದರಿರೋದ್ರಿಂದ ಖಾಲಿ ಕೈನಲ್ಲಿ ವಾಪಸ್ ಆಗೋ ಪರಿಸ್ಥಿತಿ ಇದೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.